ನಮಸ್ಕಾರ ವೀಕ್ಷಕರೇ, ನಾನು ಶಾಂತಲಾ ಧರ್ಮರಾಜ್. ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡಿಸೆಂಬರ್ 16 ಏನು ಈ ದಿನದ ವಿಶೇಷ ಅಂತ ನೀವು ಕೇಳಬಹುದು. ಭಾರತದ ಮಟ್ಟಿಗೆ ಡಿಸೆಂಬರ್ 16 ಬಹಳ ಒಂದು ಮಹತ್ವದ ದಿನ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ದೇಶದ ಸಮಗ್ರತೆ, ಏಕತೆ ಇದಕ್ಕೆ ಬಹಳ ಒಂದು ಸದೃಢಗೊಳಿಸಿದ ಅಥವಾ ಬಲ ನೀಡಿದ ದಿನ. ಹೇಗೆ ಇದು ಬಲ ನೀಡ್ತು ಈ ಡಿಸೆಂಬರ್ 16 ಅಂತ ಹೇಳಿದ್ರೆ, ಇವತ್ತು ಪೂರ್ವ ಪಾಕಿಸ್ತಾನವನ್ನು ಭಾರತದ ಸೈನ್ಯ ಮತ್ತು ಅಲ್ಲಿನ ಮುಕ್ತಿವಾಹಿನಿ ವಿಮೋಚನಾ ಚಳವಳಿಯ ಒಂದು ತಂಡ ಇವರೆಲ್ಲ ಸೇರಿಕೊಂಡು ಏನು ಬಾಂಗ್ಲಾದೇಶದ ಅಸ್ತಿತ್ವಕ್ಕೆ ಬರೋದಕ್ಕೆ ಕಾರಣವಾಗುತ್ತೆ. ಆ ಒಂದು ಘಟನೆ, ಮಹತ್ವದ ಘಟನೆ ನಡೆದಂತಹ ದಿನ ಇವತ್ತು. ಒಂದು ವೇಳೆ ಬಾಂಗ್ಲಾದೇಶ ಏನಾದರೂ ಬರದೆ ಪೂರ್ವ ಪಾಕಿಸ್ತಾನ ಹಾಗೆ ಮುಂದುವರೆದಿದ್ದರೆ ಬಹುಶಃ ನಮ್ಮ ನಾಗಾಲ್ಯಾಂಡ್, ನಮ್ಮ ಮಿಜೋರಾಂ ಇವೆಲ್ಲ ನಮ್ಮ ಕೈ ಬಿಟ್ಟು ಹೋಗ್ತಿದ್ವೇನೋ. ಯಾಕೆ ಅಂತ ಹೇಳಿದ್ರೆ ಪೂರ್ವ ಪಾಕಿಸ್ತಾನದ ಚಿತ್ತಗಾಂಗ್ ಪ್ರದೇಶ ಏನಿದೆ ಅಲ್ಲಿ ನಾಗಾ ಬಂಡುಕೋರರು, ಮಿಜೋರಾಂ ಬಂಡುಕೋರರು ಸೇರಿದಂಗೆ ಈಶಾನ್ಯ ರಾಜ್ಯಗಳ ಬಂಡುಕೋರರೆಲ್ಲ ಅಲ್ಲಿ ತರಬೇತಿ ಪಡಿತಾ ಇರ್ತಾರೆ. ಅವರಿಗೆ ಪಾಕಿಸ್ತಾನ ಮತ್ತು ಚೀನಾದಿಂದ ತರಬೇತಿ ನೀಡಲಾಗ್ತಾ ಇರುತ್ತೆ. ಇವರೆಲ್ಲ ಇಂಡಿಯಾಗೆ ಬಂದು ವಿಚ್ಛಿದ್ರಕಾರಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಬಾಂಬ್ ಸ್ಫೋಟಿಸೋದು, ಜನರ ಮೇಲೆ ಅಟ್ಯಾಕ್ ಮಾಡೋದು, ಇವನ್ನೆಲ್ಲ ಮಾಡ್ತಾ ಇರ್ತಾರೆ. ಇದಕ್ಕೆಲ್ಲ ಇವ್ರಿಗೆ ತರಬೇತಿ ಸಿಗ್ತಾ ಇದ್ದಿದ್ದು ಚಿತ್ತಗಾಂಗ್ನಲ್ಲಿ. ಚಿತ್ತಗಾಂಗ್ ಆಗ ಪೂರ್ವ ಪಾಕಿಸ್ತಾನದ ಭಾಗವಾಗಿತ್ತು. ಈಗ ಅದು ಬಾಂಗ್ಲಾದೇಶದ ಪ್ರಮುಖ ನಗರ ಆಗಿದೆ. ಈ ಒಂದು ಘಟನೆಯ ಹಿನ್ನೆಲೆ ನಾವು ಗಮನಿಸಿದ್ರೆ ಅಲ್ಲಿ ಪ್ರಮುಖವಾಗಿ ಕಾಣೋದೇನಪ್ಪ ಅಂದರೆ, ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ, ಆಗ ಸೈನ್ಯದ ಮುಖ್ಯಸ್ಥರಾಗಿದ್ದವರು ಸಾಮ್ ಮಾಣೆಕ್-ಶಾ, ಮತ್ತು ಆಗ 3 ವರ್ಷಗಳ ಹಿಂದಷ್ಟೇ ಅಸ್ತಿತ್ವಕ್ಕೆ ಬಂದಿದ್ದ ಅಂದರೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತ ನಾವೇನು ಹೇಳ್ತೀವಿ, ಈ ಬಾಹ್ಯ ಗೂಢಚರ ಸಂಸ್ಥೆ ಭಾರತದ್ದಿದು ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಈ ಒಂದು ಯುದ್ಧದಲ್ಲಿ. 1971 ಇಂಡಿಯಾ ಪಾಕಿಸ್ತಾನ್ ವಾರ್ ಅಂತ ನಾವು ಏನು ಹೇಳ್ತೀವಿ, ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು 3 ರಕ್ಷಣಾ ಪಡೆಗಳು. ಸಾಮ್ ಮಾಣೆಕ್-ಶಾ ಅವರ ಒಂದು ನಿರ್ಣಾಯಕ ಮಹತ್ವದ ಪಾತ್ರ ಮತ್ತು ರಾಮನಾಥ್ ಖಾವ್ ಇವರ ಒಂದು ಬಹಳ ಸ್ಟ್ರಾಟಜಿಸ್ಟ್, ಅವರು ಚಾಣಾಕ್ಯ ನಡೆ. ಈ ಕಾರಣಗಳಿಂದಾಗಿ ನಮಗೆ ಬಾಂಗ್ಲಾದೇಶವನ್ನು ಅಸ್ತಿತ್ವಕ್ಕೆ ತರುವಲ್ಲಿ ಬಹಳ ನೆರವು ನೀಡ್ತು ಅಂತ ಹೇಳಬಹುದು. ಇರಲಿ, ಈಗ ಮುಂದುವರಿಯೋಣ. ಇವ್ರು ಕೇಳ್ತಾರೆ ಯಾಕೆ ಅಂತ ಹೇಳಿದ್ರೆ, ಒಂದೇ ಸಮ ಇವರ ಒಂದು ಉಪಟಳ ಜಾಸ್ತಿ ಆಗಿರುತ್ತೆ ಪೂರ್ವ ಪಾಕಿಸ್ತಾನದಿಂದ. ಪಾಕಿಸ್ತಾನ ನಮ್ಮ ಮೇಲೆ ಆಕ್ರಮಣ ಮಾಡಿಸೋದು, ಈಶಾನ್ಯ ರಾಜ್ಯಗಳಲ್ಲಿ ಶಾಂತಿ ನೆಲೆಸೋದಕ್ಕೆ ಬಿಡಲ್ಲ. ಏನು ಮಾಡಬೇಕು, ಇವ್ರಿಗೆ ಹೇಗೆ ಹತ್ತಿಕ್ಕಬೇಕು ಅಂತ ಕೇಳಿದಾಗ ಏನಿಲ್ಲ, ಅದಕ್ಕೆ ಸರಿಯಾಗಿ ಮುಜಿಬುರ್ ರೆಹಮಾನ್ ಕೂಡ ಸ್ವತಂತ್ರ ಚಳವಳಿ ಪ್ರಾರಂಭ ಮಾಡಿರ್ತಾರೆ. ಅಲ್ಲಿ ಅವಾಮಿ ಲೀಗ್ ನಾಯಕ, ಬಾಂಗ್ಲಾದ ಅವಾಮಿ ಲೀಗ್ ನಾಯಕ ಮುಜಿಬುರ್ ರೆಹಮಾನ್ ಇವರು ಆಗ ಸ್ವತಂತ್ರ ಚಳವಳಿಯನ್ನು ಪ್ರಾರಂಭ ಮಾಡಿರ್ತಾರೆ. ಮುಕ್ತಿವಾಹಿನಿ ಅಂತ ಒಂದು ಸ್ವತಂತ್ರ ಚಳವಳಿಗಾರರ ತಂಡ ಇರುತ್ತೆ. ಇವರಿಗೆಲ್ಲ ನಮ್ಮ ಭಾರತದ BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಥವಾ ಗಡಿ ರಕ್ಷಣಾ ಪಡೆ ಏನಿರುತ್ತೆ ಅಲ್ಲಿ ಅದರಿಂದ ತರಬೇತಿ ಕೊಡಿಸಿ ಅವರ ಮೂಲಕ ಅಲ್ಲಿ ಬಾಂಗ್ಲಾದೇಶದಲ್ಲಿ, ಈಸ್ಟ್ ಪಾಕಿಸ್ತಾನದಲ್ಲಿ ಇವರು ತಮ್ಮ ಒಂದು ಪ್ರತಿಭಟನೆಯನ್ನು ದಾಖಲಿಸುವಂತಹ ಕೆಲಸಗಳನ್ನು ಮಾಡಬೇಕು ಅಂಥೇಳಿ ಇವರಿಗೆ ಇಲ್ಲಿ ತರಬೇತಿ ಕೊಡ್ತಾ ಇರ್ತಾರೆ. ಆಗ ಯಾಹ್ಯಾ ಖಾನ್ ಪಾಕಿಸ್ತಾನದ ಅಧ್ಯಕ್ಷ ಆಗಿರ್ತಾರೆ. ಅವರು ಜನರಲ್ ಯಾಹ್ಯಾ ಖಾನ್ ಅಂಥೇಳಿ. ಅವರು ಕೂಡ ಸಾಮ್ ಮಾಣೆಕ್-ಶಾ ಅವರ ಕಾಂಟೆಂಪ್ರರಿ, ಅಂದರೆ ಇಬ್ಬರು ಕೂಡ ಒಂದೇ ಮಿಲಿಟರಿ ಶಾಲೆಯಲ್ಲಿ ಇವರು ತರಬೇತಿ ಪಡೆದವರು. ಇವರಿಬ್ಬರು ಸಹಪಾಠಿಗಳಾಗಿರ್ತಾರೆ. ಕೊನೆಯಲ್ಲಿ ನೋಡಿ ಹೇಗಾಗುತ್ತೆ ವಿಧಿ ಅಂತ ಹೇಳಿದ್ರೆ, ಇವರು ಭಾರತದ ಸೇನಾ ಮುಖ್ಯಸ್ಥರು, ಅವರು ಅಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಾಗಿದ್ದಷ್ಟೇ ಅಲ್ಲ, ಕೊನೆಗೆ ಅವರು ಲಷ್ಕರಿ ಶಾಸನ ಅಲ್ಲಿ ಜಾರಿಗೆ ಬಂದಾಗ ಮಿಲಿಟರಿ ಆಡಳಿತದ ಮುಖ್ಯಸ್ಥರಾಗಿಯೂ ಅವರು ಅಧಿಕಾರ ನಡೆಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಇವರು ನಡೆದುಕೊಂಡ ರೀತಿ ಇದೆಯಲ್ಲ ಅಂತ ಹೇಳಿದ್ರೆ, ಇವರಿಬ್ಬರು ಪರಸ್ಪರ ಸಹಪಾಠಿಗಳಾಗಿದ್ದರೂ ಇಬ್ಬರು ಇವಾಗ ವಿರುದ್ಧ ದಿಕ್ಕಿನಲ್ಲಿ ನಿಂತಿದ್ದಾರೆ. ಆದರೆ ಗುಣಕ್ಕೆ ಮತ್ಸರ ಇರಬಾರ್ದು ಅಂತ ಹೇಳಿ ಸಾಮ್ ಮಾಣೆಕ್-ಶಾ ಅವರು ಎಷ್ಟೊಂದು ಸರಿ ಹೇಳ್ತಾರೆ. ಯಾಹ್ಯಾಗೆ ಸ್ವಲ್ಪ ದುಡುಕಿತ್ತು, ಆದರೆ ಅವನು ಒಳ್ಳೆ ವ್ಯಕ್ತಿನೇ, ಅವನೇನು ಹಾಗೆ ಬಹಳ ಹೇಟ್ ಮಾಡುವಂಥ ವ್ಯಕ್ತಿ ಏನಲ್ಲ ಅಂತ ಒಂದು ಸರಿ ಯಾವಾಗಲೂ ಹೇಳ್ತಾರೆ ಅವ್ರು. ಹೀಗೇ ಇರಲಿ, ಈಗ ನಾವು ಬಾಂಗ್ಲಾದೇಶದ ಅಸ್ತಿತ್ವಕ್ಕೆ ಬಂದಂತಹ ಒಂದು ಸಂದರ್ಭದ ಬಗ್ಗೆ ಮಾತಾಡೋಣ.
ಈ ಸಂದರ್ಭದಲ್ಲಿ ಈ ಮುಜಿಬುರ್ ರೆಹಮಾನ್ ಏನು ಮಾಡ್ತಾರೆ, ಒಂದು ರೇಡಿಯೋ ಪ್ರಾರಂಭಿಸ್ತಾರೆ. ಮುಜಿಬುರ್ ರೆಹಮಾನ್ ಅವರನ್ನು ಪಾಕಿಸ್ತಾನ ಸರ್ಕಾರ ಬಂಧಿಸಿ ಕರ್ಕೊಂಡು ಹೋಗುತ್ತೆ. ನೀವು ಸ್ವಾತಂತ್ರ್ಯದ ಭಾಷಣಗಳನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಅವರನ್ನು ಬಂಧಿಸಿ ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋಗಿ ಸೆರೆ ಇಡುತ್ತೆ. ಈಗ ಎಲ್ಲರೂ ಏನು ಗೆರಿಲ್ಲಾ ಯುದ್ಧವನ್ನು ಪ್ರಾರಂಭಿಸ್ತಾರೆ ಮುಕ್ತಿ ಬಾಹಿನಿಯವರು. ಇದಕ್ಕೆ BSFನಿಂದನೇ ಪೂರ್ಣ ತರಬೇತಿ ನೀಡ್ತಾ ಇದ್ರು. ನಮಗೆ ಈ ಈಸ್ಟ್ ಪಾಕಿಸ್ತಾನ ಒಂದು ಬೇರ್ಪಡಲಿಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನದಿಂದ ಭಾರತದ ಅಸ್ತಿತ್ವಕ್ಕೆ ಬಹಳ ಕಷ್ಟ ಇತ್ತು. ಹಾಗಾಗಿ ಈ ಒಂದು ಏನು ಮುಕ್ತಿ ಬಾಹಿನಿ ತಂಡಕ್ಕೆ ನೆರವು ಕೊಡೋದು ಅಥವಾ ಸಪೋರ್ಟ್ ನೀಡೋದು ಅನಿವಾರ್ಯ ಆಗಿತ್ತು. ಸಾಮ್ ಮಾಣೆಕ್ ಶಾ ಅವರನ್ನು ಕರೆದು ಕೇಳ್ತಾರೆ, ಇದಕ್ಕೊಂದು ಇತಿಶ್ರೀ ಹಾಡ್ಬಿಡೋಣ ಅಂತ ಹೇಳಿಬಿಟ್ಟು ಇಂದಿರಾ ಗಾಂಧಿಯವರು. ಯುದ್ಧ ಮಾಡೋಣ ಅಂತಿದ್ವಿ, ರಾಮನಾಥ್ ಕಾವ್ ಅವ್ರಿಗೂ ಕೇಳಿದ್ದೀನಿ, ಅವರು ನಿಮ್ಮ ಹತ್ರ ಮಾತಾಡಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಇವ್ರು ಹೇಳ್ತಾರೆ 6 ತಿಂಗಳು ಟೈಮ್ ಕೊಡಿ. ಯಾಕೆ ಅಂತ ಹೇಳಿದ್ರೆ, ನಾವೇನಾದರೂ ಈಗ ಯುದ್ಧ ಘೋಷಿಸಿದ್ರೆ ಪಶ್ಚಿಮದಿಂದ ಪಾಕಿಸ್ತಾನ, ಮೇಲ್ಗಡೆಯಿಂದ ಚೀನಾ, ಮತ್ತು ನಮ್ಮ ದೇಶದ ಒಳಗೂ ಕೂಡ ಏನಂಥ ಸುಭದ್ರ ಪರಿಸ್ಥಿತಿ ಅಂತಿಲ್ಲ. ಆ ಕಾರಣದಿಂದ ಈಗಲೇ ನಾವು ಏಕಾಏಕಿ ಯುದ್ಧ ಘೋಷಿಸೋದು ಬೇಡ ಅಂತ ಹೇಳ್ತಾರೆ. ಮತ್ತು ಆ ಸಂದರ್ಭದಲ್ಲಿ ಪೂರ್ವ ಭಾಗದಲ್ಲಿ, ನಮ್ಮ ದೇಶದ ಪೂರ್ವ ಭಾಗದಲ್ಲಿ ಮಳೆಗಾಲ, ನಮಗೆ ನಮ್ಮ ಒಂದು ಟ್ಯಾಂಕರ್ಗಳನ್ನೇ ಆಗಲಿ ಶಸ್ತ್ರಾಸ್ತ್ರಗಳನ್ನೇ ಆಗಲಿ ಸಾಗಣೆ ಮಾಡೋದು ಬಹಳ ಕಷ್ಟ ಆಗುತ್ತೆ, 6 ತಿಂಗಳು ಕಾಯಿರಿ ಅಂತ ಹೇಳ್ತಾರೆ. ಕರೆಕ್ಟಾಗಿ 6 ತಿಂಗಳಲ್ಲಿ ಇವರು ಏನೇನು ಸಿದ್ಧತೆ ಮಾಡ್ಕೋಬೇಕಿತ್ತು ಎಲ್ಲ ಮಾಡ್ಕೊಳ್ತಾರೆ. ಅದಾದ ಮೇಲೆ ಬಂದು ಸಾಮ್ ಮಾಣೆಕ್ ಶಾ ಇವರು ಸೇನಾ ಮುಖ್ಯಸ್ಥರು ಬಂದು ಪ್ರಧಾನಮಂತ್ರಿಯವ್ರನ್ನ ಭೇಟಿಯಾಗಿ ನಾವು ರೆಡಿ ಇದ್ದೀವಿ, ಈಗ ನೀವು ಯುದ್ಧ ಘೋಷಣೆ ಮಾಡಿ ಅಂತ ಹೇಳ್ತಾರೆ. ಇಂದಿರಾ ಗಾಂಧಿ ಅವ್ರು ಹೇಳ್ತಾರೆ ಬೇಡ ಬೇಡ ಈಗಲೇ ಬೇಡ ಅಂತ ಹೇಳ್ತಾರೆ. ಯಾತಕ್ಕೆ ಅಂತ ಹೇಳಿದ್ರೆ, ಒಂದು ವರ್ಲ್ಡ್ ಟೂರ್ ಮಾಡ್ಕೊಂಡು ಬರ್ತಾರೆ, ಆಯ್ದ ದೇಶಗಳಿಗೆ ಹೋಗಿ ಪಾಕಿಸ್ತಾನ ನಮ್ಗೆ ವಿಪರೀತ ಉಪಟಳ ಮಾಡ್ತಾ ಇದೆ, ನಮಗೆ ಏನು ನಮ್ಮ ಒಂದು ಆಡಳಿತಕ್ಕೆ ಧಕ್ಕೆ, ನಮ್ಮ ಸಂಚಕಾರ, ನಮ್ಮ ದೇಶಕ್ಕೆ ಸಂಚಕಾರ, ಇವೆಲ್ಲದಕ್ಕಿಂತ ಜಾಸ್ತಿ ಅವರು ಅವರ ದೇಶದಲ್ಲಿ ನಡೆಸ್ತಿರೋ ಹಿಂಸಾಚಾರ ಇದೆಯಲ್ಲ ಬಾಂಗ್ಲಾದೇಶಿಯರ ಮೇಲೆ, ಅದರಿಂದಾಗಿ ಬಾಂಗ್ಲಾದೇಶಿಯರು ಸಾವಿರಾರು ಗಟ್ಟಲೆ ದಿನಾ ಜನ ವಲಸೆ ಬರ್ತಾ ಇದ್ದಾರೆ. ಈ ಅಕ್ರಮ ವಲಸೆಯನ್ನು ನಮಗೆ ತಡೆಗಟ್ಟೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಹಾಗಾಗಿ ವಿಶ್ವಸಂಸ್ಥೆ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು, ಎಲ್ಲ ವಿಶ್ವ ಸಮುದಾಯ ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು ಅಂಥೇಳಿ ಒಂದು ಜನಾಭಿಪ್ರಾಯ ಅಥವಾ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಅಭಿಪ್ರಾಯ ನಮ್ಮ ಭಾರತದ ಪರವಾಗಿ ನಿಲ್ಲೋ ಹಾಗೆ ಮಾಡ್ತಾರೆ. ಈ ಕಡೆಯಿಂದ ಏನು ಮಾಡ್ತಾರೆ, ಈ ಗೆರಿಲ್ಲಾ ವಾರ್ಫೇರ್ ಇದೆಯಲ್ಲ ಅದು ತುಂಬ ಜಾಸ್ತಿ ಆಗಕ್ಕೆ ಶುರುವಾಗುತ್ತೆ ಮುಕ್ತಿ ಬಾಹಿನಿದು. ಆಗ ಅವ್ರಿಗೆ ಗೊತ್ತಾಗುತ್ತೆ ಪಾಕಿಸ್ತಾನಕ್ಕೆ ಏನಪ್ಪ ಅಂತ ಹೇಳಿದ್ರೆ, ಇವರು BSF ಮತ್ತು ಇಂಡಿಯನ್ ಆರ್ಮಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳಿಬಿಟ್ಟು. ಆ ಒಂದು ಸಂದರ್ಭದಲ್ಲಿ ರಾದ ಡೆಪ್ಯೂಟಿ ಚೀಫ್ ಆಗಿದ್ದವ್ರು ಶಂಕರ್ ನಾಯರ್, ಇವರ ಒಬ್ಬ ಮಾಹಿತಿದಾರ ಪಾಕಿಸ್ತಾನದ ಅಧ್ಯಕ್ಷರ ಒಂದು ಆಪ್ತ ಏನು ಒಂದು ಸಚಿವಾಲಯ ಅಂತ ಹೇಳ್ತೀವಿ ಅದರಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರು ಹೇಳ್ತಾರೆ, ಅವರು ಇವ್ರಿಗೆ ಮಾಹಿತಿ ಕೊಡ್ತಾರೆ, ಇನ್ನು 10 ದಿನದಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ನಡೆಸಲಿದೆ ಅಂತ. ಕೂಡಲೇ ಅದನ್ನು ಆ ಒಂದು ವಿಷಯವನ್ನು ಮಾಹಿತಿಯನ್ನು ಪ್ರಧಾನಿ ಇಂದಿರಾ ಗಾಂಧಿ ಅವ್ರಿಗೆ ನೀಡಲಾಗುತ್ತೆ. ಪ್ರಧಾನಿ ಇಂದಿರಾ ಗಾಂಧಿ ಕೂಡಲೇ ಬೇಕಾಗಿರುವ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಆಗ ನಮ್ಮ ಪಶ್ಚಿಮ ಭಾಗದಲ್ಲಿರುವ ಎಲ್ಲ ವಾಯು ಯುದ್ಧ ನೆಲೆಗಳಲ್ಲಿ ನಾವು ನಿಲ್ಲಿಸಿದ್ದಂಥ ಯುದ್ಧ ವಿಮಾನಗಳಿರ್ಬೋದು ಅವೆಲ್ಲವನ್ನೂ ಸ್ಥಳಾಂತರಿಸಿ ಹಳೆ ಗುಜರಿ ವಿಮಾನಗಳನ್ನೆಲ್ಲ ಅಲ್ಲಿ ತಂದು ನಿಲ್ಲಿಸ್ತಾರೆ. ಈ 1971 ಡಿಸೆಂಬರ್ 3 ಸಂಜೆ 5:15 ಪಾಕಿಸ್ತಾನದ 6 ಯುದ್ಧ ವಿಮಾನಗಳು ನಮ್ಮ ದೇಶದ ಪಠಾಣ್ಕೋಟ್ನಿಂದ ಪ್ರಾರಂಭ ಮಾಡಿ ಅವಂತಿಪುರ, ಶ್ರೀನಗರ, ಅಮೃತಸರ ಸೇರಿದಂಗೆ ನಾನಾ ಸ್ಥಳಗಳಿಗೆ ಅಟ್ಯಾಕ್ ಮಾಡುತ್ತವೆ. ಇದನ್ನು ಅವತ್ತು ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಕೋಲ್ಕತ್ತಾದಲ್ಲಿರ್ತಾರೆ. ಅವರು ಕೂಡಲೇ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ತಕ್ಷಣವೇ ದೆಹಲಿಗೆ ಆಗಮಿಸ್ತಾರೆ. ಈ ಒಂದು ಪಾಕಿಸ್ತಾನದ ದಾಳಿ ಇತ್ತಲ್ಲ ಅದನ್ನು ಯಾಹ್ಯಾ ಖಾನ್ ಅವರು ಆಪರೇಷನ್ ಚಂಗೀಸ್ ಖಾನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅವತ್ತು ರಾತ್ರಿ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಇಂದಿರಾ ಗಾಂಧಿಯವರು ಒಂದು ಮಾತು ಹೇಳ್ತಾರೆ. ಏನಂತ ಹೇಳಿದ್ರೆ, ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದೆ, ಇದಕ್ಕೆ ತಕ್ಕ ಉತ್ತರ ನೀಡೋದಕ್ಕೆ ಭಾರತದ ವಾಯುಪಡೆಗಳು ಸಿದ್ಧವಾಗಿದೆ. ನಾಟ್ ಓನ್ಲಿ ವಾಯುಪಡೆ, ರಕ್ಷಣಾ ಪಡೆಗಳು ಸಿದ್ಧವಾಗಿದೆ, ನಾವು ಪ್ರತಿ ಉತ್ತರ ಕೊಡ್ತೀವಿ ಅವ್ರಿಗೆ ಅಂತ ಹೇಳ್ತಾರೆ. ಡಿಸೆಂಬರ್ 6ರಂದು ಭಾರತದ ಕಡೆಯಿಂದ, ಡಿಸೆಂಬರ್ 4ರಿಂದನೇ ಶುರುವಾಗುತ್ತೆ ಭಾರತ ಕಡೆಯಿಂದ ಪ್ರತಿ ಉತ್ತರ ನೀಡೋದು
ಸರಿಯಾಗಿ ಉತ್ತರ ಕೊಡ್ತೀವಿ. ಅವರು ಒಂದು ದಿನದ ದಾಳಿ ಮಾಡಿದ್ರೆ ನಾವು 500 ಬಾರಿ ಮಾಡ್ತೀವಿ ಅವ್ರ ಮೇಲೆ ವಾಯು ದಾಳಿಯನ್ನು ಮಾಡಿ ಅವರ ವಾಯು ನೆಲೆಗಳನ್ನೆಲ್ಲ ಧ್ವಂಸ ಮಾಡ್ತೀವಿ. ಆಮೇಲೆ ಅದಾದಮೇಲೆ ಕರಾಚಿ ಬಂದರ್ನಲ್ಲಿ ಏನು ಯುದ್ಧ ನೌಕೆಗಳಿದ್ವಲ್ಲ ಅದನ್ನೆಲ್ಲ ಖಾಜಿ ಅಂತ ಹೇಳಿ ಅದನ್ನು ಹೊಡೆದಾಕ್ತೀವಿ ಅಂತ ಹೇಳಿದ್ರೆ 2 ತುಂಡಾಗ್ಬಿಡತ್ತಂತೆ. ಅದು ನೀವು ಟೈಟಾನಿಕಲ್ಲಿ ನೋಡಿರ್ಬೋದು, ಆ ತರಹ 2 ತುಂಡಾಗಿ ಬೀಳುತ್ತೆ. ಅಷ್ಟು ದೊಡ್ಡ ಯುದ್ಧ ನೌಕೆ ಇದು. ಖಾಜಿ ಅಲ್ಲ, ಖೈಬರ್. ಇದಾದಮೇಲೆ ಸಬ್ಮೆರಿನ್ ಬಂದು ಗಾಜಿ ಅಂತ ಹೇಳಿ ಅದನ್ನು ನಾವು ವಿಶಾಖಪಟ್ಟಣದ ಬಳಿ ಆ ಒಂದು ಏನು ಸಬ್ಮೆರಿನ್ ಓಡಾಡ್ತಿದೆ ಅಂಥೇಳಿ ನಮಗೆ ಮಾಹಿತಿ ಸಿಗುತ್ತೆ. ಕೂಡಲೇ ಅದನ್ನು ಟಾರ್ಗೆಟ್ ಮಾಡಿ 11 ಅಧಿಕಾರಿಗಳು ಮತ್ತು 82 ನಾವಿಕರ ಸಮೇತ ಅದನ್ನು ಮುಳುಗಿಸಲಾಯಿತು. ಕ್ಷಿಪಣಿ ದಾಳಿ ಮೂಲಕ ಅದನ್ನು ಮುಳುಗಿಸ್ತೀವಿ ನಾವು. ಇದಾದ ಮೇಲೆ ಭಾರತೀಯ ಸೈನಿಕರು ನುಗ್ಗುತ್ತಾರೆ ಎಲ್ಲಿ ಬಾಂಗ್ಲಾ ಅಥವಾ ಆ ಪೂರ್ವ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಒಂದೊಂದೇ ಏನು ಪ್ಲೇಸ್ಗಳನ್ನು ಸ್ಥಳಗಳನ್ನು ಆಕ್ರಮಿಸ್ಕೊಳ್ತಾ ಬರ್ತಾರೆ. ಡಿಸೆಂಬರ್ 16ಕ್ಕೆ ಅದಕ್ಕಿಂತ ಮುಂಚೆ ಈ ನಿಯಾಜಿ ಜನರಲ್ ನಿಯಾಜಿ ಅವರೇ ಅಲ್ಲಿ ಆ ಒಂದು ಆಡಳಿತವನ್ನು ನೋಡ್ಕೊಳ್ತಾ ಇದ್ದವರು. ಅವರು ಹೇಳ್ತಾರೆ ಸರ್ಕಾರಕ್ಕೆ, ಇಲ್ಲ ಭಾರತ ಮುಂದೆ ಬಂದುಬಿಟ್ಟಿದೆ, ಭಾರತೀಯ ಸೇನೆ ಇದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ನಮಗೆ ಅಂತ ಹೇಳಿಬಿಟ್ಟು ಡಿಸೆಂಬರ್ 16 ಅವರು ಸರೆಂಡರ್ ಆಗ್ತಾರೆ. ಆಮೇಲೆ ಶರಣಾಗತಿ ಪತ್ರವನ್ನು ಬರ್ಕೊಡ್ತಾರೆ. ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಮತ್ತು ಬಹುಶಃ 83,000 ಸೈನಿಕರ ಜೊತೆಗೆ ಇವರು ಶರಣಾಗತರಾಗ್ತಾರೆ. ಇದು ನಿಜವಾಗಿಯೂ ದಾಖಲಿಸಿ ಏನು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ಒಂದು ಇತಿಹಾಸ ಇದು. ಯಾಕೆ ಅಂತ ಹೇಳಿದ್ರೆ ಭಾರತದ ಸೇನೆ ರಕ್ಷಣಾ ಪಡೆಗಳು ಅಷ್ಟರ ಮಟ್ಟಿಗೆ ಸೇನೆ, ವಾಯು ಮತ್ತು ಜಲ ಈ 3 ರಕ್ಷಣಾ ಪಡೆಗಳು ಏನು ಸಂಘಟಿತರಾಗಿ ದಾಳಿ ನಡೆಸಿ ಎಲ್ಲ ಕಡೆಯಿಂದ ಪಾಕಿಸ್ತಾನಕ್ಕೆ ಚಳ್ಳೆ ಹಣ್ಣು ತಿನ್ನಿಸಿ ನಮ್ಮ ದೇಶದ ಸುದ್ದಿಗೆ ಬರಬೇಡಿ ಅಂತ ಅವರಿಗೆ ಸರಿಯಾಗಿ ಪಾಠ ಕಲಿಸಿದ ದಿನ ಈ ಡಿಸೆಂಬರ್ 16. ಇದನ್ನು ಅವರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇತಿಹಾಸ ಮತ್ತೆ ಏನು ಮೊಗಚಾಕುತ್ತೆ ಅಂತ ಹೇಳ್ತೀವಲ್ಲ, ಹಾಗೆ ಈಗ ಮತ್ತೆ ಬಾಂಗ್ಲಾದೇಶದಲ್ಲಿ ಏನೇನು ನಡೀತಿದೆ ಇದು ತಮಗೆಲ್ಲ ಗೊತ್ತು. ಇರಲಿ, ಇದರ ಬಗ್ಗೆ ಮುಂದೊಮ್ಮೆ ಮಾತಾಡೋಣ. ಆದರೆ ಇವತ್ತು ಡಿಸೆಂಬರ್ 16 ನಮ್ಮ ದೇಶದ ಚಾರಿತ್ರಿಕ ದಿನ ಇದು. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದ ಸಮಗ್ರತೆ, ಏಕತೆಯನ್ನು ಎತ್ತಿ ಹಿಡಿದಂತಹ ದಿನ ಅಂಥೇಳಿ ನಾವು ಇದನ್ನು ಸ್ಮರಿಸಬೇಕಾಗತ್ತೆ. ಭಾರತೀಯ ಸೈನಿಕರು ಅಷ್ಟೇ, ಅವರು ಕಾರ್ಗಿಲ್ ಯುದ್ಧ ದಿವಸ್ಗಿಂತನೂ ವಿಜಯ್ ದಿವಸ್ಗಿಂತನೂ ಜಾಸ್ತಿ ಇದನ್ನು ವಿಜಯ್ ದಿವಸ್ ಅಂತ ಹೇಳಿಬಿಟ್ಟು ಬಹಳ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲರೂ. ಆರ್ಮಿ, ನೇವಿ, ಏರ್ಫೋರ್ಸ್ 3 ಪಡೆಗಳು ಇದನ್ನು ಸಂಭ್ರಮದಿಂದ ವಿಜಯ ದಿವಸ ಅಂತ ಹೇಳಿಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ.